ಪ್ರಜಾ ಸೈನಿಕ ಎಂದೇ ಹೆಸರಾಗಿರುವಂತಹ ಮಂಜೇಶ್ ಅವರು ನಮ್ಮೊಟ್ಟಿಗಿದ್ದಾರೆ. ತುಂಬಾ ಅನ್ಯಾಯಗಳಾಗ್ತದೆ, ಯಾರು ಹೇಳ್ಕೊಳ್ಳಿ. ಯಾರಿಗೇನೇ ಸಮಸ್ಯೆ ಆದ್ರೂ ಕೂಡ ಮಧ್ಯರಾತ್ರಿ 12 ಗಂಟೆಗೆ ಫೋನ್ ಮಾಡಿ ನಾನ್ ನಿಮ್ ಬೆಂಬಲವಾಗಿ ನಿಲ್ತೀನಿ. ನೀವ್ ಯಾಕೆ ನಿಲ್ಬೇಕು? ಪೊಲೀಸ್ ಅವರಿದ್ದಾರೆ, ಯಾಕೆ ನಿಲ್ಬಾರ್ದು? ನನ್ನ ಪ್ರಶ್ನೆ. ಸಮೀರ್ ಪರವಾಗಿ ನಾನ್ ನಿಲ್ತೀನಿ, ಅವ್ನಿಗೇನೇ ಆದ್ರೂ ಕೂಡ ಎಷ್ಟೊತ್ ಬೇಕಾದ್ರೂ ನಾನು ಹೋಗಿ ನಿಲ್ತೀನಿ ಅಂತ. ಏನಾಗಿದೆ ಅಂತ ಮೀಡಿಯಾದವ್ನು ತೋರಿಸ್ಬೋದಲ್ಲ, ಅಷ್ಟು ದೊಡ್ಡ ಹೈಲೈಟ್ ಮಾಡಿದ್ರು. ನಿಮ್ ಮನೆಗಾದಾಗ ನೀವು ರೋಡ್ ಬೀದಿಗೆ ಬಂದು ದೊಡ್ಡ ಜಗಳ ಮಾಡ್ತೀರಾ? ವಿಡಿಯೋ ಮಾಡಿದಕ್ಕೆ ಜೈಲಲ್ಲಿಂದಾನೇ ಫೋನ್ ಮಾಡಿದ್ರು, ಡಿಲೀಟ್ ಮಾಡ್ತೀಯ ಅಲ್ವಾ, ನಾನು ಸಾಯಿಸ್ತೀನಿ ಹಂಗೆ ಹಂಗೆ ಅಂತ. ಅತ್ಯಾಚಾರ ಅನ್ನೋದು ಜಾಸ್ತಿ ಆಗ್ತಾ ಇದೆ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ತಪ್ಪು ಮಾಡ್ದವನ್ನೆಲ್ಲ ಸ್ಪಾಟ್ ಸಾಯಿಸ್ತೀನಿ ಅಂತ ಹೇಳ್ಬೇಕು. ಮುಟ್ಟಕ್ ಬಂದ ಮಾಡಕ್ ಬಂದ ಕೆಡ್ದಾಗ ನೋಡ್ದಂದ ಏನೋ ಅಂತ ಪ್ರಶ್ನೆ ಮಾಡಂಗಿರ್ಬೇಕು. ನೀವೆಲ್ಲ ನೀವ್ ಆ ರೀತಿ ಕತ್ತರಿಸ್ಬಿಡ್ತೀರಾ? ಹಾಗಾದ್ರೆ ಖಂಡಿತವಾಗ್ಲೂ ಅಮ್ಮ, ನಾನು ಜೈಲಿಗೆ ಹೋದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ರಾಜಕಾರಣಿಗಳು ಒಂದು ರೀತಿಯಾಗಿ ಭ್ರಷ್ಟರು ಅಂತ ಹೇಳ್ತಾ ಇದೀರಾ ಅಂತ ನನ್ನ ಮಗನ್ ನಾವೇ ಹೊಡೆದು ಸಾಯಿಸ್ಬಿಟ್ಟು ನಾವೇ ಜೈಲಿಗೆ ಹೋಗಿ ಬೇಲ್ ತಗೊಂಡು ಈಚೆ ಬರೋಣ ಬಿಡಿ. ಇನ್ನು ಸಮೀರ್ ವಿಚಾರಕ್ಕೆ ಬರೋದಾದ್ರೆ, ನನ್ನ ಧರ್ಮಕ್ಕೆ ಏನಾರು ಅವಮಾನ ಮಾಡಕ್ ಬಂದ್ರೆ ನಾನು ಖಂಡಿತವಾಗ್ಲೂ ನಾನು ಬಿಡೋದು. ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ನೀನ್ ಫೈನ್ ಆಗ್ತಾ ಇದೆಯಾ? ನಾನು ಹೋಗೋ ರೋಡೇ ಚೆನ್ನಾಗಿಲ್ಲ, ಹೆಲ್ಮೆಟ್ ಹಾಕೊಂಡು ಇನ್ನೇನು ಹೋಗ್ತೇವೆ? ನನ್ನ ಏರಿಯಾದಲ್ಲಿ ರೋಡ್ ಸಮಸ್ಯೆ ಇದೆ ಸರ್, ನೀನ್ ಯಾಕೋ ಮಾಡಿಲ್ಲ ಅಂತ ಯಾವ ಪ್ರಶ್ನೆ ಮಾಡ್ತಾ ಇದ್ದಾನ? ನೀರ್ ಬರ್ತಿಲ್ಲ ಅಂತ ಯಾವನೋ ಜನ ಎಲ್ಲ ಹೋಗಿ ಮಾಡಕ್ ಹೋಗಿ ಯಾರು ಮಾಡ್ತಾ ಇದ್ರ? ಇಲ್ಲ, ಸಲಾ ಮಾಡಕ್ ಹೋಗ್ತಾರೆ. ಏನ್ ನಾನೇ ಸಲಾ ಮಾಡಿಲ್ಲ. ಈ ಅತ್ಯಾಚಾರ ಮಾಡ್ತಕ್ಕಂತಹ ಕಾಮುಕರಿಗೆ ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ? ನಾಯಿ ಕಚಡ ಮಕ್ಳಿಗೆಲ್ಲ ಕತ್ತರಿಸಾಕ್ಬಿಡ್ಬೇಕು. ಇಲ್ಲ ಅಂದ್ರೆ ತಗೊಂಡೋಗಿ ಮಿಲಿಟರಿ ಬಾರ್ಡರ್ ಬಿಟ್ಬಿಡ್ಬೇಕು. ಇವಾಗ ನೊಂದಿರೋ ಮನೆಯವರು ಹೊಡಿಬೇಕು, ಏನೋ ಮಾಡ್ಬೇಕು ಅಂತ ಕುತ ಅಂತ ಇರ್ತಾರೆ. ಟಚ್ ಮಾಡಕ್ಕಾಗಲ್ಲ. ಅವ್ನು ಧೈರ್ಯ ತಗೊಂತಿಲ್ಲ. ನನ್ನ ಮಗ ನರ್ಸತ್ ನಾಮರ್ದಗಳಾಗ್ಬಿಟ್ಟಿದ್ವಿ ನಾವೆಲ್ಲ. ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ವಿಚಾರವಾಗಿ ಅವರ ಹೆಂಡತಿ ಪರಿಸ್ಥಿತಿ ಏನಾಗ್ಬೇಕು? ಅವನೇ ನಮ್ ದೇಶ ಹೋರಾಟಗಾರನ. ಸುಭಾಷ್ ಚಂದ್ರ ಬೋಸ್ ಎಲ್ಲ ಭಗತ್ ಸಿಂಗ್ ಅವನು ತಪ್ಪು ಮಾಡಿದಾನೆ, ಶಿಕ್ಷೆ ಕೊಟ್ಟಿದಾರೆ. ನಾನ್ ಮಾತು ಕೊಡ್ತಾ ಇದ್ದೀನಿ, ಇನ್ಮೇಲಿಂದ ಅದ್ರ ವಿರುದ್ಧ ನಾನು ಹೋರಾಡ್ತೀನಿ. ನನ್ನಂತೂ ತುಂಬಾ ದಿನ ಬದುಕಲ್ಲ, ನಾನೇ ಹೇಳ್ತಾ ಇದ್ದೀನಿ.